ಸ್ಯಾಂಡಲ್ವುಡ್ನಲ್ಲಿ ವಾರ್ ಅಂತೆ. ಏನು ವಾರ್ ರೇ ಸಾಕಾಗಿದೆ. ಬೇರೆ ವಾರ್ಗಳು ಇವ್ರದ್ದು ಇಬ್ರದ್ದು ಬೇರೆ ವಾರ್ ಅಂತೆ. ವಾರ್ ನೆಟ್ಟಗೆ ಫಿಲಮ್ ಮಾಡ್ಕೊಂಡು ಜನಕ್ಕೆ ತೋರಿಸ್ಬಿಟ್ಟು ಸಕ್ಸಸ್ ಆಯಿತು ಫೇಲ್ಯೂರ್ ಆಯಿತು ಅನ್ನೋದು ಬಿಡ್ಬಿಟ್ಟು ವಾರ್ ಅಂತ. ದೇಶಕ್ಕಿರೋ ಪ್ರಾಬ್ಲಮ್ ಜೊತೆಗೆ ನಿಮ್ದೊಂದು ಬೇರೆ ಇಲ್ಲಿ. ಇತ್ತೀಚೆಗೆ ಹುಬ್ಬಳ್ಳಿನಲ್ಲಿ ನಡೆದ ಯಾವುದೋ ಮಾರ್ಕ್ ಚಿತ್ರದ ಪ್ರಮೋಷನಲ್ಲಿ ಅವ್ರು ಯುದ್ಧ ಅನ್ನಂತೆ. ಅದಕ್ಕೆ ಅವ್ರು ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ಸುದೀಪ್ ವಿರುದ್ಧ ಪರೋಕ್ಷವಾಗಿ ಎಲ್ಲ ಪರೋಕ್ಷ 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 ಇದು ಯುದ್ಧನಾ? ಯುದ್ಧ ಅಂದರೆ ಎದಾದ್ರ ಕಡೆ ಬಂದು ನಿಂತ್ಕೊಂಡು ಮಕ್ಕ ಚಚ್ಕೋಬೇಕು. ಚಚ್ಕಳಿ ಯಾವನ್ ಬೇಡ ಅಂದೋ ನಿಮ್ಮನ್ನ. ಮೊದಲೇ ಕನ್ನಡ ಚಿತ್ರರಂಗ ಚಚ್ಕಂಡು ನೆಲಕ್ಕೆ ಹೋಗೋಂಗಿದೆ, ಇನ್ನು ಚಚ್ಕಳಿ ಹೋಗಿ ಎಲ್ಲಾರು. ಚಚ್ಕೋತಿರೋರು ಅಭಿಮಾನಿಗಳು ಸರ್. ಯಾರ್ರೀ ಅಭಿಮಾನಿಗಳು? ಏನ್ ನೀವೇನು ಕರೆದು ಕೊಂಟೆ ಹಾಕೋದು ಅಭಿಮಾನಿಗಳು ಅನ್ನಿಸ್ಕೊಳ್ಳೋರು? ಏನ್ ಮಾಡ್ತೀರಿ ನೀವು? ಹೋಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಸೋಷಿಯಲ್ ಮೀಡಿಯಾ ಏನ್ ಮಾಡ್ತೀರಿ ನೀವು? ಸೋಷಿಯಲ್ ಮೀಡಿಯಾ ದಾದಾಗಳು ಅಷ್ಟೇ ತಾನೆ. ಏನ್ ಮಾಡ್ಕೋತೀರಿ ನೀವು? ಅದು ಬಿಟ್ಟು ನಿಮ್ಮ ಕೈಲಿ ಏನಾಗತ್ತೆ? ನಿಮ್ಮ ಕೈಲಿ ಏನ್ ದೇಶ ಬದಲಾಯಿಸ್ತೀರಾ? ತರಲೆ ನನ್ನ ಮಕ್ಕಳು, ಅಡ್ಕಸ್ವಿ ನನ್ನ ಮಕ್ಕಳು ಅಲ್ಕೊಂಡು ಆರ್ಡರ್ ಮಾಡ್ತಾರೆ. ಕನ್ನಡ ಚಿತ್ರರಂಗ ಬದಲಾಯಿಸ್ತೀರಾ? ಕನ್ನಡ ಚಿತ್ರರಂಗಕ್ಕೆ ಜನ ವಾಪಸ್ ಬರೋಂಗೆ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ? ತಾಕತ್ತು ನೀವು ಮೂರು ಸರಿ ನೋಡ್ಬೋದಷ್ಟೇ. 100 ಡೇಸ್ 100 ಡೇಸ್ ಅನ್ಕೊಂಡು ಹೌದು. ಹೇಳ್ಬಿಟ್ಟು ಸುಮ್ಮನೆ ಅಭಿಮಾನ ಯುದ್ಧ ಅಂತ. ಏನ್ರಿ ಯುದ್ಧ? ನಿಮ್ಮ ಮನೆ ಒಳಗಡೆ ಇರೋ ಯುದ್ಧ ನೋಡ್ಕೊಳ್ರ ಎಲ್ಲಾರು. ದುಡಿಯೋ ಅನ್ನಕ್ಕೆ ಇನ್ನೊಂದು ಯುದ್ಧ ಅಂತೆ. ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಫಸ್ಟು. ಒಂದು ಲಿಮಿಟ್ ಇದೆ. ಪೈರಸಿನ ಸುದೀಪು ಅಷ್ಟೇ ಹೇಳುವಾಗ ಹೇಳ್ಬಿಡ್ಬೇಕು. ಯಾವನ ಅವನು ಪೈರಸಿ ಮಾಡೋನು ಕಪಾಳ ಕೊಡಿತೀನಿ ಅಂತ ಹೇಳ್ಬೇಕಪ್ಪ. ಯುದ್ಧಕ್ಕೆ ರೆಡಿಯಾಗಿ ನಾ ಸುಮ್ಮನಿದ್ರಿ ಏನದಿಲ್ಲ. ಏನಕ್ಕೆ ಉಸ್ಕೊಂಡು ಮಾತಾಡ್ಬೇಕು ನೀವು? ಯು ವಾಂಟ್ ಟು ಫೈಟ್ ಪೈರಸಿ, ಫೈಟ್ ಇಟ್, ವರ್ತ್ ಫೈಟಿಂಗ್. ಯಾಕಂದರೆ ಮೋಸ್ಟ್ ಡೇಂಜರಸ್ ಥಿಂಗ್ ಅದು. ಅದು ಯಾರಿಗಾದ್ರೂ ಡೇಂಜರಸ್ಸೇ. ಸೊ ಇಫ್ ಯು ಆರ್ ಟೇಕಿಂಗ್ ಎ ಲೀಡ್, ಬ್ರಿಲಿಯಂಟ್, ಟೇಕ್ ಇಟ್ ಓಪನ್. ಏಯ್ ಯಾವನವನು ಡಿಸೆಂಬರ್ 25 ಯಾವುದೋ ಫಿಲಮ್ ಅಲ್ಲ ಅವ್ರದ್ದು, ಅದು ರಿಲೀಸ್ ಆಗೋ ಟೈಮಲ್ಲಿ ಅದನ್ನು ಪೈರಸಿ ಮಾಡಕ್ಕೆ ಓಡಾಡ್ತೀವಿ. ಕತ್ತರಿಸಾಕ್ತೀನಿ ಅಂತ ಅವ್ನಿಗೆ ನೋಡ್ತಾ ಇರಿ ಅಂತ ತಗೊಳ್ರಿ ಡೈರೆಕ್ಟ್ ಆಗಿ. ಬ್ಯೂಟಿಫುಲ್ ಪಾಯಿಂಟ್. ಅವರು ಇವರು ಅವರು ಅನ್ಕೊಂಡು ಕೂತಿದ್ರೆ ಏನು ಪ್ರಯೋಜನ? ವಾಟ್ಸ್ ದ ಪಾಯಿಂಟ್? ಅರ್ಥ ಮಾಡ್ಕೊಳ್ಬೇಕಾದವ್ರು ಬೇರೆನೇ ಅರ್ಥ ಮಾಡ್ಕೊಂಡು ಅವ್ರು ಏನಾರು ಮಾಡ್ಕೊಂಡು ಹೋಗ್ಲಿ. ಅದಕ್ಕೆ ಇವ್ರು ಯಾರು ದರ್ಶನ್ ಕೊಡೋರು? ನಿಮ್ಗೆ ಅವ್ರು ಹೇಳಿದ್ದು ಕೆರ್ಕತ ನಿಂತಿದ್ದೀರಲ್ಲ ಎಲ್ಲರೂ. ನಿಮ್ಮ ದರ್ಶನ್ ಫಸ್ಟ್ ಕೋರ್ಟಿಂದ ಆಚೆ ಬರೋದು ಹೆಂಗೆ, ಕೇಸಿಂದ ಆಚೆ ಬರೋದು ಹೆಂಗೆ, ಜೀವನ ವಾಪಸ್ ಕಟ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಸುದೀಪ್ ಡೈರೆಕ್ಟ್ ಆಗಿ ಮಾತಾಡಿ ಈ ಪೈರಸಿ ಅನ್ನೋದನ್ನ ಕತ್ತರಿಸಾಕ್ಬೇಕು. ಹೆಂಗೆ ಕತ್ತರಿಸ್ಬೇಕು? ಎಲ್ಲರೂ ಜಾಯ್ನ್ ಆಗಿ ಬನ್ನಿ ಇಲ್ಲಿ ಇದು ಯುದ್ಧ ನಂದು ಅಂತ ಹೇಳ್ಬೇಕಪ್ಪ. ಅಲ್ಲಿ ಮುಗೀತಪ್ಪ ಕತೆ. ಆಗ್ಬಿಟ್ಟು ನೀವಿಬ್ರು ಕೈ 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 ಅಂತ ಪರ್ಚ್ಕೊಂಡ್ರೆ ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಮೊದಲೇ ಪರಿಸ್ಥಿತಿ ಹಿಂಗಿದೆ ಚಿತ್ರರಂಗದಲ್ಲಿ. ಅವ್ರು ಯಾರಿಗೆ ಹೇಳಿದಾರೋ ಪಾಪ ಅವ್ರಿಗೆ ಏನ್ ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳ್ಸಿ ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡಕ್ಕೆ. ಇಶ್ಯೂಸ್ ದಟ್ ಸ್ಟಾರ್ಟೆಡ್. ನಾನು ಅನ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡಕ್ ರೆಡಿ ಆದವರಿಗೆ ಗೊತ್ತಾಗ್ಬೇಕು. ನನಗೆ ಗೊತ್ತಾಗಿದೆ. ಇವಾಗ ನೀವು ಕೇಳಿದ್ರಿ ಏನ್ ಸ್ಟೆಪ್ ತಗೊಂತಾ ಇದೀರ ಅಂತ. ನಾನೇನ್ ಹೇಳಿದೆ ನಿಮಗೆ, ವೆಯ್ಟ್ ಅಂಡ್ ವಾಚ್. ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನ್ ಅಲ್ಲೂ ಹಿಡಿದಿದ್ವಿ ನಾವು. ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ಪೈರಸಿಗಳು ಇವಾಗಿಂದ ನಡೀತಾ ಇದೆಯಲ್ಲ, ಅದು ನಿಲ್ಸಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ. ನಿಲ್ಸಿದ್ದಾರೆ ಕೂಡ. ಅವು ಉಟ್ಕೊಂತಾನೆ ಇರ್ತವೆ. ಅದನ್ನ ವಾರ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ ಸರ್. ಇದೇನೋ ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಂದು ಹೊಸ ಇಶ್ಯೂ ತರೋದು, ಅಥವಾ ಏನೋ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಆಗ್ತಿರೋದು ಅಂತಲ್ಲ. ತೆಲುಗುಗೆ ಹೋದ್ರೆ ಇದಕ್ಕಿಂತ ವರ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಪೈರಸಿನ ಫೇಸ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಮುಳುಗಿಸ್ಬಿಟ್ಟಿದೆ ಎಲ್ಲಾರನ್ನೂ. ಮುಳುಗಿಸತ್ತೆ ಮುಂದೇನು. ಕೆಲವು ಸಿನಿಮಾಗಳಿಗೆ ಕಾಂಪಿಟೇಷನ್ ಬಿದ್ದದನ್ನ ಮಾಡ್ತಾರೆ ಅಂತ ಅದನ್ನ ಹೇಳಿದ್ದು. ನಾನು ಸುದೀಪ್ ಕೇಳಿದ್ದು ಲಾಸ್ಟ್ ಟೈಮ್ ಹಿಡಿದವ್ರನ್ನ ಯಾಕ್ರಪ್ಪ ಬಿಟ್ರಿ ನೀವು? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬುರುಡೆ ಕೆತ್ಬಿಟ್ಟು ಗೋಡೆಗೆ ಜಜ್ಜತ್ತಾನೆ ಹಿಡ್ಕೊಂಡು ಯಾಕೆ ಬಿಟ್ರಿ? ಒಬ್ರಿಗೆ ಪಾಠ ಕಲಿಸಿದ್ರೆ ಸಾಕಿ. ಕಲಿಸಿ. ಅವನು ಬೇಡ ಅಂದಿರೋನು. ಲೆಟ್ ಎವ್ರಿಬಡಿ ಸ್ಟ್ಯಾಂಡ್ ಬೈ ಯು. ಯಾರು ಬೇಡ ಅಂದಿರೋನು? ಪೈರಸಿ ಮಾಡೋದಕ್ಕೆ ಪಡೆ ಸಜ್ಜಾಗಿದೆ ಅಂತ ಈಗ ಸುದೀಪ್ ಹೇಳ್ತಿದಾರಲ್ಲ. ಆ ಪಡೆ ಪಿಡೆ ಎಲ್ಲೋ ಇದೆಯಲ್ಲ, ಪೀಡೆಗಳವು. ಪಡೆ ಅಲ್ಲ, ಅದು ಪೀಡೆಗಳವು. ಆ ಪೀಡೆಗಳಿಗೆ ಹೇಳಬೇಕು, ಏ ಮೂರ್ಖರ ಕಂತ್ರಿಗಳ,
ನೀವು ಕನ್ನಡದ ಪ್ರೇಮಿಗಳಲ್ಲ, ಕನ್ನಡದ ದ್ರೋಹಿಗಳು ನೀವು ಅಂತ ಹೇಳ್ತೀನಿ ನಾನು. ಅವನು ಯಾವನು ಮಾಡಿದ್ರು ಹೇಳ್ತೀನಿ. ಯಾಕಂದರೆ ಅಲ್ಟಿಮೇಟ್ಲಿ ಎಫೆಕ್ಟ್ ಆಗೋದು ಕನ್ನಡ ಚಿತ್ರರಂಗಕ್ಕೆ, ಒಬ್ಬ ಹೀರೋ ಅಷ್ಟೇ ಅಲ್ಲ ಅದು. ಹೌದು, ಇಂಡಸ್ಟ್ರಿಗೆ ಈ ಪೀಡೆಗಳು ಮಾಡೋ ಕೆಲಸಕ್ಕೆ ಹಾಂ, ಅದಕ್ಕೆ ಹಿಡ್ಕೊಂಡು ಕೊಟ್ಟರು ಹೆಂಗೆ ಕೊಡಬೇಕು ಗೊತ್ತಾ? ಬಿಟ್ಬಿಟ್ಟು ಸುಮ್ಮನೆ ಇದೆ. ಆ ಮೇಡಮ್ಮು ಅವ್ರು ಯಾರು, ವಿಜಯಲಕ್ಷ್ಮಿ, ಹೌದು, ಯಾಕ್ರಿ ಅವರು ಏನು ಅವರು ಇಲ್ಲದೇ ಇರುವಾಗ ದರ್ಶನ್ ಇಲ್ಲದೆ ಇದ್ದಾಗ ಇವ್ರು ಎಲ್ಲಿರ್ತಾರೆ? ಏನು ಹೆದರಿಸ್ತಾ ಇದ್ದೀರಾ ಮೇಡಮ್ ನೀವು? ಯು ಆರ್ ಥ್ರೆಟನಿಂಗ್. ಅವ್ರು ಇಲ್ದಿದ್ದಾಗ ಮಾತಾಡ್ಬಿಟ್ರು ಅಂತದ್ದು. ಅವ್ರು ಇದ್ದಾಗ ಮಾತಾಡೋಕ್ಕಾಗಲ್ಲ. ಅವ್ರು ಬರಲಿ, ಹಂಗಾರೆ ಮಾತಾಡ್ತೀನಿ ನಾನು, ನೋಡೋಣ. ಹಂಗಾರೆ ಹೆದರಿಸ್ತೀರಾ? ಇಟ್ ಇಸ್ ನಾಟ್ ಫೇರ್. ಕೆರಳಿಸೋ ರೀತಿ ಹೇಳಿಕೆಗಳು ಇಟ್ಸ್ ನಾಟ್ ಫೇರ್ ಇದು. ಮತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಮಾತಾಡ್ತೀರಿ ಅನ್ನೋದನ್ನ ನಾವು ಒಂದೊಂದ್ಸರಿ ಗಮನಿಸ್ಕೋಬೇಕು. ಜನ ರಿವರ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ ಆಗತ್ತೆ. ಆಮೇಲೆ ನಿಜ. ಅಭಿಮಾನಿಗಳು ಅಂದ್ಕೊಳ್ಳೋರು ಅಭಿಮಾನಿವನ್ನು ಕಲೆಯನ್ನೆಲ್ಲ ಮಾಡಿ ತೋರಿಸ್ಬೇಕು. ಎಕ್ಸಾಕ್ಟ್ಲಿ. ಆ ಚಿತ್ರಗಳ ಸಕ್ಸಸ್ಸಲ್ಲಿ ತೋರಿಸ್ಬೇಕು. ಆ ಚಿತ್ರದ ಮೂಲಕ ಕನ್ನಡದ ಸಂಸ್ಕೃತಿಯ ಸೊಗಡನ್ನು ಹಂಚುವ ರೀತಿ ಇರಬೇಕು ನಿಮ್ಮ ಅಭಿಮಾನ. ಇದಲ್ಲ ಕಾಂಜಿ ಪಿಂಜಿಗಳ ಥರ ಚಿಲ್ಲರೆ ರೌಡಿಗಳ ಥರ ಅಲ್ಲ ಆಡೋದು ಅಭಿಮಾನಿಗಳು. ಇಷ್ಟ್ರ ಮೇಲೆ ಆಡ್ತೀವಿ ಅಂದರೆ ಆಡ್ಕೊಳ್ಳಿ, ಯಾರು ಬೇಡ ಅಂದವರು ಆಡ್ಕೊಳ್ಳಿ. ಎಸ್, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. 1ಕ್ಕೆ 10 ಆಗಿ, 10 100 ಆಗಿ, 100 1000 ಆಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ.